ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರು ಸಲಾಂ ಯಾಕೆ ಹೇಳ್ತಾರೆ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ಬ್ರದರ್, ನಾನ್ ನಿಮ್ಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ನಿಮ್ಗೆ ನಾನು ಇವತ್ತು ಬಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅನ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಶಾಂತಿ ಇರಲಿ, ನಿಮ್ಗೆ ಏನಾಗತ್ತೆ? ಸಂತೋಷ ಆಗತ್ತಾ, ದುಃಖ ಆಗತ್ತಾ? ಖಂಡಿತ ಸಂತೋಷ ಆಗತ್ತಲ್ವಾ ನಾನ್ ನಿಮ್ಗೆ ಹತ್ರ ಹೇಳಿದ್ರೆ. ಅಸ್ಸಲಾಮು ಅಲೈಕುಂ ಅಂದರೆ ಏನ್ ಗೊತ್ತಾ? ನಿಮ್ಮ ಮೇಲೆ ಶಾಂತಿ ಇರಲಿ ಅಂತ. ಇಂಗ್ಲಿಷ್ ನಲ್ಲಿ ಪೀಸ್ ಬಿ ಅಪಾನ್ ಯು ಅಂತ. ಈಗ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಏನಂದ್ರೆ, ಮುಸ್ಲಿಂ ಹಲೋ ಯಾಕೆ ಹೇಳಲ್ಲ? ಯಾಕೆ ಹಾಯ್ ಹಲೋ ಅದ್ ಹೇಳಲ್ಲ? ಯಾಕೆ ಸಲಾಮ್ ಹೇಳ್ತಾರೆ? ಹೆಲೋ ಬರೀ ಗ್ರೀಟಿಂಗ್ಸು. ಅಸ್ಸಲಾಮು ಅಲೈಕುಂ ಅಂದ್ರೆ ಒಂದು ದುವಾ, ಒಂದು ಬ್ಲೆಸ್ಸಿಂಗ್ಸ್ ತರ. ನಿಮ್ಮ ಮೇಲೆ ಶಾಂತಿ ಸಿಗಲಿ, ನಿಮ್ಗೆ ಶಾಂತಿ ಸಿಗಲಿ, ನಿಮಗೆ ರಕ್ಷಣೆ ಸಿಗಲಿ, ನಿಮ್ಗೆ ನಿಮ್ಮ ಜೀವನ ಒಳ್ಳೇದಾಗಲಿ ಅಂತ ಇದ್ರ ಮೀನಿಂಗ್ ಬರೋದು ಅಸ್ಸಲಾಮು ಅಲೈಕುಂ ಅಂದ್ರೆ. ಇವಾಗ ಅಲ್ಲಾಹ್ ಖುರಾನ್ ಅಲ್ಲಿ ಹೇಳ್ತಾರೆ, ಸೂರ್ಯ ನಿಸಾ ಚಾಪ್ಟರ್ 4 ವರ್ಸ್ 86 ಅಲ್ಲಿ, ನಿಮ್ಗೆ ಯಾರಾದ್ರೂ ಸಲಾಂ ಮಾಡಿದ್ರೆ, ದುವಾ ಮಾಡಿದ್ರೆ, ಇಲ್ಲ ಬ್ಲೆಸ್ಸಿಂಗ್ಸ್ ಮಾಡಿದ್ರೆ, ನೀವು ಅದ್ರಕ್ಕಿಂತ ಚೆನ್ನಾಗಿರೋ ರಿಪ್ಲೈ ಕೊಡ್ಬೇಕು ಅವ್ರಿಗೆ ಅಂತ. ಇವಾಗ ನೀವ್ ನನ್ ಬಂದ್ಬಿಟ್ಟು ನೀನ್ ಶಾಂತಿಯಾಗಿರೋ ಅಂತ ಹೇಳಿದ್ರೆ ನನ್ಗೆ, ನಾನು ನಿಮ್ಗೆ ನೀನ್ ನನ್ಗಿಂತ ಜಾಸ್ತಿ ಶಾಂತಿಯಾಗಿರೋ ಅಂತ ಹೇಳ್ತೀನಿ ನಾನು ನಿಮ್ಗೆ. ಅದಕ್ಕೋಸ್ಕರನೇ ಇಸ್ಲಾಂ ಗ್ರೀಟಿಂಗ್ಗೆ ಸಹ ಮಹತ್ವ ಕೊಡುತ್ತೆ. ಇವಾಗ ನಮ್ಗೆ ನಮ್ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾ ಸಲಂ ಏನ್ ಹೇಳ್ತಾರಂದ್ರೆ, ನಿಮ್ಮ ಮಧ್ಯದಲ್ಲಿ ಸಲಾಂ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಬ್ರದರ್, ಇವಾಗ ನಾನು ನಿಮ್ಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ನಾವೆಲ್ಲ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ, ನಾವು ಎಲ್ಲರಿಗೂ ನಿಮ್ಮ ಶಾಂತಿ ಇರಲಿ ಅಂತ ಎಲ್ಲರಿಗೂ ನಾನು ಹೇಳ್ತೀನಿ. ಮೀಟ್ ಆದಾಗ ಹೇಳ್ತೇನೆ, ನಿಮ್ಮಲ್ಲಿ ಶಾಂತಿ ಇರ್ಲಪ್ಪ, ನೀನ್ ಶಾಂತಿಯಾಗಿರಪ್ಪ ಅಂತ. ಆವಾಗ ನಾವೆಲ್ಲ ಶಾಂತಿಯಾಗಿರ್ತೀವ, ಇಲ್ಲ ಜಗಳ ಆಡ್ಕೊಂಡಿರ್ತೀವ? ಶಾಂತಿಯಾಗಿ ತಾನೇ ಇರ್ತೀವಿ ನಾವೆಲ್ಲರೂ. ಒಳ್ಳೆ ತಾನೇ ಆಗತ್ತೆ ನಮ್ಗೆ ಹತ್ರ ಹೇಳ್ಕೊಂಡು ನಾವೆಲ್ಲ. ಇವಾಗ ಏನ್ ಹೇಳ್ತೀವೋ ಅವರು ವಾಪಸ್ ನಮಗೂ ಹೇಳಿದ್ರೆ ನಮ್ಮ ಮನ್ಸಲ್ಲಿ ಬರುತ್ತೆ, ಅವಾಗ ನಾನೇ ಅವ್ನಿಗೆ ಶಾಂತಿ ಅಂತ ಹೇಳ್ಬಿಟ್ಟು ಅವ್ನಿಗೆ ದುಃಖ ಕೊಡಕ್ ಆಗತ್ತಾ ಅಂತ ಬರತ್ ನಮ್ಮ ಮನ್ಸಲ್ಲಿ. ಅದೇ ಪ್ರಾಫೆಟ್ ಮೊಹಮ್ಮದ್ ಇನ್ನೊಂದ್ ಮಾತು ಏನ್ ಹೇಳಿದ್ರಂದ್ರೆ, ನೀವು ಜನ್ನತ್ತು ಹೋಗ್ಬೇಕಂದ್ರೆ ನಿಮ್ಮ ಮಧ್ಯದಲ್ಲಿ ಪ್ರೀತಿ ಇರ್ಬೇಕು, ಅವ್ರ ಪ್ರೀತಿ ಬರ್ಬೇಕಂದ್ರೆ ಸಲಾಂ ಮಾಡಿ ಅಂತ ನಮ್ಗೆ ಹೇಳ್ತಾರೆ. ಗಮನಿಸಿ, ನಮ್ಗೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮು ಪ್ರೀತಿಯ ಮಧ್ಯೆ ಸಂಬಂಧ ತೋರಿಸುತ್ತಾರೆ. ಸಲಾಂ ಮತ್ತು ಪ್ರೀತಿಯ ಮಧ್ಯೆ, ಅಂದ್ರೆ ಸಲಾಂ ಮಾಡಿದ್ರೆ ಪ್ರೀತಿ ಸ್ಟಾರ್ಟ್ ಆಗತ್ತೆ. ಯಾವ ತರ ಪ್ರೀತಿ? ಅವ್ನಿಗೆ ನಾನೇನು ಹರ್ಟ್ ಮಾಡ್ಬಾರ್ದು, ಅವ್ನಿಗೆ ನಾನೇನು ದುಃಖ ಕೊಡ್ಬಾರ್ದು, ಅವನು ನನ್ನ ಬ್ರದರ್, ಅವರು ನನ್ನ ಸಿಸ್ಟರ್, ಅವ್ರಿಗೂ ಒಳ್ಳೇದಾಗ್ಲಿ ಅಂತ. ಇವಾಗ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದೇ ಶಾಕ್ ಆಗೋದು ನಂಗೆ, ಇಸ್ಲಾಂ ಮಾತ್ರ ಶಾಂತಿಯ ಗ್ರೀಟಿಂಗ್ ಹೊಂದಿಲ್ಲ. ಹಲವು ಧರ್ಮಗಳು ಮತ್ತು ಸಂಸ್ಕೃತಿಗಳು ಸಹ ಶಾಂತಿಯ ಗ್ರೀಟಿಂಗ್ ಇದೆ. ಕ್ರಿಶ್ಚಿಯನ್ಸ್ ಅಲ್ಲಿ ಪೀಸ್ ಬಿ ಅಪಾನ್ ಯು ಅಂತಾರೆ. ಆಮೇಲೆ ಹಿಂದೂ ಸಂಸ್ಕೃತಿಯಲ್ಲಿ ಶುಭ ದಿನ ಆಗ್ಲಿ, ಶುಭೋದಯ ಆತರ ಹೇಳ್ತಾರೆ. ನೋಡಿ, ಎಲ್ಲಾ ರಿಲಿಜನ್ ಅಲ್ಲೂ ಗೌರವದ ಗ್ರೀಟಿಂಗ್ಸ್ ಇದೆ. ಬ್ರದರ್, ಮನುಷ್ಯನ ಶಾಂತಿ ಮತ್ತು ಗೌರವ ಬೇಕು ಎಂಬುದು ಎಲ್ಲಾ ಸಂಸ್ಕೃತಿಗಳು ಸಾಮಾನ್ಯ ಆಸೆ. ಮತ್ತೆ ಸೈನ್ಸ್ ಏನ್ ಹೇಳುತ್ತೆ? ಸೈಕಾಲಜಿ ಪ್ರಕಾರ ನೀವು ಯಾವಾಗಾದ್ರೂ ಪಾಸಿಟಿವ್ ನೆಗೆಟಿವ್ಸ್ ಕೊಟ್ರೆ ನಿಮ್ಮ ಮಧ್ಯೆ ಟ್ರಸ್ಟ್ ಕನೆಕ್ಷನ್ ಹೆಚ್ಚಾಗುತ್ತದೆ. ಆಮೇಲೆ ಸ್ಮೈಲ್ ಮಾಡಿ ನೀವೇನ್ ಗ್ರೀಟಿಂಗ್ ಹೇಳ್ತೀರಾ, ಅವಾಗ ರಿಲೇಶನ್ಶಿಪ್ ಗಳನ್ನ ಬಲಪಡಿಸುತ್ತದೆ. ಇದು ಇಸ್ಲಾಂ ನಿಮಗೆ 1400 ವರ್ಷಗಳ ಹಿಂದೆನೆ ಕಲಿಸುತ್ತದೆ. ಈಗ ಒಂದು ಸಿಂಪಲ್ ಕ್ವೆಶನ್, ಮುಸ್ಲಿಮರು ಸಲಾಂ ಯಾಕೆ ಹೇಳ್ತಾರೆ? ಟ್ರೆಡಿಷನ್? ಇಲ್ಲ. ಕೇವಲ ಗ್ರೀಟಿಂಗ್ ಆಗಿನಾ? ಇಲ್ಲ ಬ್ರದರ್, ಅದು ಒಂದು ದುವಾ. ದುವಾ ಅಂದ್ರೆ ಬ್ಲೆಸ್ಸಿಂಗ್, ಅದೊಂದು ಆಶೀರ್ವಾದ. ದುವಾ ಅಂದ್ರೆ ಆಶೀರ್ವಾದ, ಅದೊಂದು ಶಾಂತಿಯ ಸಂದೇಶ. ಸೊ ಅಸ್ಸಲಾಮು ಅಲೈಕುಂ ಅಂದ್ರೆ ನಿಮಗೆ ನಿಮ್ಮ ಮೇಲೆ ಶಾಂತಿ ಇರಲಿ, ಮತ್ತು ಉತ್ತರ ವಾಲೇಕುಂ ಅಸ್ಸಲಾಂ ಅಂದ್ರೆ ನಿಮ್ಮ ಮೇಲೇನು ಶಾಂತಿ ಇರಲಿ. ಅದರಿಂದ ಮುಸ್ಲಿಮರು ಸಲಾಂ ಹೇಳ್ತಾರೆ ಬ್ರದರ್. ಯಾಕಂದ್ರೆ ಇಸ್ಲಾಂ ಶಾಂತಿ, ಪ್ರೀತಿ ಮತ್ತು ಸಹೋದರತ್ವವನ್ನು ಕಳಿಸುತ್ತದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ಹೇಳಿ. ನಿಮ್ಮ ಕ್ವಶನ್ ಹೋಪ್ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಬೇರೆ ಏನಾದ್ರು ಇಸ್ಲಾಮಿಕ್ ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ, ಇನ್ಶಾ ಅಲ್ಲಾ ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.